ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ದೀಪಾವಳಿ ಹಬ್ಬದ್ದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಇದು. ನಿನ್ನೆ ಸೋಮವಾರದ ವ್ಲಾಗಲ್ಲಿ ಆಯುಧ ಪೂಜೆ ಹೇಗೆ ಮಾಡಿದ್ವಿ ಏನು ಅಂತೇಳಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿರಿ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸಗಳು ಸೊರಿಸ್ಕೊಂಡು ಹಾಗೆ ನೆನೆ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ. ಹಾಗೆ ಹೂವು ಎಲ್ಲ ತೆಗೆದು ಈಗ ಹೊಸ ಹೂವು ಹಾಕ್ಕೊಂಡು ದೇವ್ರ ಮನೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನೋಮಿದೆ ನಮಗೆ, ಕಜ್ಜಾಯ ಎಲ್ಲ ಮಾಡಿ ಆಮೇಲೆ ದೇವ್ರ ಕಡ್ಡಿ ಹಚ್ಚೋಣ ಅಂತೇಳಿ ಫಸ್ಟು ಹೂವೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಮಂಡನೆ ಎಕ್ಸ್ಟ್ರಾ ಹೂವೆಲ್ಲ ತರಿಸ್ಕೊಂಡಿದ್ದೆ. ಸೊ ಹಾಗೆ ತುಳಸಿ ಮತ್ತು ಹಾರಗಳೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ರೆಡಿ ಆದಮೇಲೆ ನೆಕ್ಸ್ಟು ಫೈನಲಾಗಿ ದೇವ್ರ ಮನೆ ಈಗ ಅಲಂಕಾರ ಆಯಿತು. ಈಗ ಕಳಶಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ, ದೀಪಗಳು ಮತ್ತು ಕಳಶ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅರ್ಶಿನ ಮೇಲೆ ಇಟ್ಕೊತಾ ಇದ್ದೆ. ಹಿಂದಿನ ದಿನನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಅರ್ಶಿನಕ್ಕೆ ಜಾವದ ಪೌಡರ್ ಹಾಕ್ಕೊಂಡು ಅರ್ಶಿನ ಇಟ್ಕೊತಾ ಇದ್ದೀನಿ. ಎಲ್ಲ ಇಟ್ಕೊಂಡು ಆ ವಾರದಲ್ಲಿ ಹೇಗೆ ದೇವ್ರ ಮನೆ ಅಲಂಕಾರ ಮಾಡಿ ಇಟ್ಕೊತೀನಿ, ಹೇಗೆ ದೇವ್ರ ಮನೆ ಇದು ಪೂಜೆ ರಾಯರಿಗೆ ಪೂಜೆ ಹೆಂಗೆ ಸಲ್ಲಿಸ್ತೀನಿ ಏನು ಅಂತೇಳಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಮ್ಮ ರಾಯರದ್ದು 2 ಫೋಟೋ ಇರೋದು ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ಈಗ ಫೈನಲಾಗಿ ದೇವ್ರ ಮನೆ ಈ ರೀತಿ ರೆಡಿ ಆಯಿತು. ವಾರದಲ್ಲಿ ನನಗೆ ವಾರಕ್ಕೊಂದ್ಸತಿ ಆದರೂ ಹಬ್ಬ ಅಂತಲ್ಲ, ವಾರದಲ್ಲಿ ಕೂಡ ನಾನು ಇದೇ ಅಲಂಕಾರ ಇದೇ ಸೇಮ್ ಅಲಂಕಾರನೇ ಮಾಡ್ಕೊತೀನಿ. ಹಾಗೆ ರಾಯರ ಪೂಜೆ ಮಾಡೋದ್ರಿಂದ ನಂಗೆ ಏನೋ ಖುಷಿ ಒಂಥರ ನೆಮ್ಮದಿ ನನಗೆ. ಈಗ ನೋವು ಇರೋದ್ರಿಂದ ಕಜ್ಜಾಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ದೇವ್ರ ಕಡ್ಡಿ ಹಚ್ಚೋಣ, ದೇವ್ರ ಮುಂದೆ ಇಟ್ಟು ಆಮೇಲೆ ಕಡ್ಡಿ ಹಚ್ಚೋಣ ಅಂತೇಳಿ ಫಸ್ಟು ಕಜ್ಜಾಯಕ್ಕೆಲ್ಲ ಪಾಕ ತೊಗೊಂಡು ಕಜ್ಜಾಯ ಎಲ್ಲ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಕಜ್ಜಾಯ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ಇದು ಸ್ವಲ್ಪ ಲೇಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ, ಹಾಗಾಗಿ ಲೇಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಮಕ್ಕಳಿಗೆಲ್ಲ ಸ್ವಲ್ಪ ಲೇಟ್ ಆಯಿತು, 10:30 ಆಯಿತು. ಹಾಗೆ ಟಿಫನ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಟಿಫನ್ ಮಾಡಿಕೊಡ್ತಾಯಿದ್ದೀನಿ. ಟಿಫನ್ಗೇನು ಸ್ಪೆಷಲಾಗಿ ಏನು ಮಾಡಲ್ಲ, ಯಾಕಂದ್ರೆ ಕಜ್ಜಾಯ ಅದೆಲ್ಲ ಮಾಡೋದು ಲೇಟ್ ಆಯಿತು. ಸೊ ಹಬ್ಬದ ಅಡುಗೆ ಅಂತೇನಿಲ್ಲ, ಏನಂದರೆ ಚಿತ್ರಾನ್ನ ಹಾಗೆ ಸ್ವಲ್ಪ ಚಟ್ನಿ ಮಾಡಿಕೊಂಡು ಹಾಗೆ ನೆನ್ನೆ ಇದು ಬಜ್ಜಿಗೆಲ್ಲ ಕಲಸಿಟ್ಟಿದ್ದೆ, ಸ್ವಲ್ಪ ಇತ್ತು ಹಸಿಟ್ಟು, ಅದಕ್ಕೆ 1-2 ಬಜ್ಜಿಗಳು ಹಾಕ್ಕೊಂಡು ಟಿಫನ್ನ ಮುಗಿಸ್ಕೊತಾ ಇದ್ವಿ. ಹಾಗೆ ನಾನು ರೆಡಿಯಾಗಿ ಬರೋಣ ದೇವ್ರ ಕಡ್ಡಿ ಹಚ್ಚೋಣ ಅಂತೇಳಿ ರೆಡಿಯಾಗಿ ಬಂದೆ. ಈ ಸ್ಯಾರಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಲಕ್ಷ್ಮಿಗೆ ಉಡಿಸಿದ ಸ್ಯಾರಿ. ಇದು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ವೈಟ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ದೇವ್ರಿಗೆ ದೀಪಗಳು ಹಚ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ಈಗ ದೇವ್ರ ಮುಂದೆ ಮನೆ ದೇವ್ರಿಗೆ ಮುಂದೆ ಇಟ್ಟು ಪೂಜೆ ಮಾಡಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ನೋಮ್ಕೋರ್ಗೆ ನಾವೇನು ಕಜ್ಜಾಯ ಮಾಡಿ ಇಟ್ಕೊಂಡಿರ್ತೀವಿ ಹೋಗಿ ನೋಮ್ಕೋರ್ಬೇಕು. ಅದು ಕೂಡ ಹೇಗೆ ನಾವು ನೋಮೋದಕ್ಕೆ ಏನೇನೆಲ್ಲ ತಯಾರಿ ಮಾಡ್ಕೊತೀವಿ ಹೊಸ್ದಾಗಿ ಮಾಡೋರಿಗೆ ಯೂಸ್ಫುಲ್ ಆಗಲಿ ಅಂಥೇಳಿ ನಾನು ನೋಮೋದು ಹೇಗೆ ಅಂತೇಳಿ ಕೂಡ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ವಿ, ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ಹಾಗೆ ತುಪ್ಪದ ದೀಪ ರಾಯರಿಗೆ ಕಡ್ಡಿ ಮತ್ತು ಧೂಪಗಳು ಹಚ್ಚಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ತುಪ್ಪದಿಂದನೇ ರಾಘವೇಂದ್ರ ಸ್ವಾಮಿಗೆ ತುಪ್ಪದ ದೀಪನ ತುಪ್ಪದ ಬತ್ತಿಯಿಂದನೇ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆಲ್ಲರಿಗೂ ಹಾಗೆ ಕೊಟ್ಟು ನೆಕ್ಸ್ಟ್ ನಾನು 11:30 ಆಗೋಗಿತ್ತು, 11 o'clock ಆಗಿತ್ತು ಅಂದ್ಕೊತೀನಿ. ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ, ಹಾಗೆ ಲೇಟಾಗಿ ಹೋಗುತ್ತೆ ಯಾಕಂದರೆ ಕ್ರೌಡ್ ಇರ್ಬೋದು ಅಂಥೇಳಿ ಟಿಫನ್ ಸ್ವಲ್ಪ ಮಾಡಿಕೊಂಡೆ. ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟು ಸ್ವಲ್ಪ ದೂರನೇ, ಯಾಕಂದರೆ ಇಲ್ಲಿ ಹತ್ರದಲ್ಲಿ ಯಾವ ದೇವಸ್ಥಾನದಲ್ಲಿ ಕೂಡ ಈ ಥರ ಆಚರಣೆ ಮಾಡೋದು ಸ್ವಲ್ಪ ದೂರದಲ್ಲಿತ್ತು. ಸೊ ಹಾಗಾಗಿ ಅಲ್ಲೋಗಿ ನಂಬ್ಕೊಬರೋಣ ಅಂಥೇಳಿ ನಮ್ಮ ಮನೆಯವರೆಲ್ಲ ಸೇರಿ ಹೋಗ್ತಾಯಿದ್ವಿ. ಹಾಗೆ ತಂದಿರೋದೆಲ್ಲ ನೋಮಿ ದೇವ್ರಿಗೆಲ್ಲ ಏನು ಕೊಡಬೇಕೆಲ್ಲ ಕೊಟ್ಟು ನೆಕ್ಸ್ಟ್ ಅರ್ಚನೆ ಕೂಡ ಮಾಡಿಸ್ಕೊಂಡ್ವಿ. ನೋಮೆಲ್ಲ ಮಾಡ್ಕೊಬಂದು ನೆಕ್ಸ್ಟು ಮನೆಗೆ ಬಂದು ದೇವ್ರ ಮನೆಯಲ್ಲಿ ದೇವ್ರಿಗೆ ಅಂತೇಳಿ ಮನೆ ದೇವ್ರಿಗೊಂದಿಟ್ಟು ನೆಕ್ಸ್ಟ್ ನಾವೆಲ್ಲ ಕಟ್ಕೊಂಡು ನೆಕ್ಸ್ಟು ಸ್ವಲ್ಪ ಕಜ್ಜಾಯ ಮಾಡೋದಿತ್ತು, ಯಾಕಂದರೆ ಸ್ವಲ್ಪ ಡ್ರೈವರ್ಗಳಿಗೆ ಅವ್ರಿಗೆಲ್ಲ ಕೊಡೋದಿತ್ತು. ಸೊ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಸೊ ನೋಮಗೆ ಮಾತ್ರ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಮಾಡಿಕೊಂಡು ಪೂಜೆಗೆ ಲೇಟ್ ಆಗುತ್ತೆ ಅಂತೇಳಿ ನೋಮಕ್ಕೆ ಎತ್ಕೊಂಡೋಗಿ ನೆಕ್ಸ್ಟ್ ಬಂದು ಮಾಡ್ಕೊಂಡು ಅಂತೇಳಿ ಪಾಕ ಎತ್ತಿಟ್ಟು ಹಾಗೆ ಕಜ್ಜಾಯ ಮಾಡ್ತಾ ಗ್ಯಾಪಲ್ಲಿ ಸ್ವಲ್ಪ ಕಾಳು ಗೊಜ್ಜು ಮತ್ತು ಬಾಳೆಕಾಯಿ ಇತ್ತು, ಬಾಳೆಕಾಯಿ ಮತ್ತು ಕಡಲೆಕಾಳು ಎಲ್ಲ ಹಾಕ್ಬಿಟ್ಟು ಗೊಜ್ಜು ಮಸಾಲೆ ಗೊಜ್ಜು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡ್ಕೊಂಡು ಹಬ್ಬದ ಅಡುಗೆ ಅಂತ ಏನು ಮಾಡ್ಲಿಕ್ಕಂದ್ರೆ ಇದೆಲ್ಲ ಮಾಡೋದು ಟಯರ್ಡ್ ಆಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಮಕ್ಕಳು ಪಟಾಕಿ ಹೊಡೆಯೋಣ ಬಾ ಮಮ್ಮಿ ಅಂತೇಳಿ ಸೊ ಪಟಾಕಿ ಎಲ್ಲ ಮಕ್ಕಳಿಗೆಲ್ಲ ಹೊಡೆಸ್ಕೊಂಡು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಮನೆಗೆ ಬಂದು
ಕಾಳು ಗೊಜ್ಜೋದೆಲ್ಲ ಇತ್ತು, ಅದಕ್ಕೆ ಸ್ವಲ್ಪ ರೈಸ್ ಅದೆಲ್ಲ ಇತ್ತು, ಅದು ಮ್ಯಾನೇಜ್. ಇಲ್ಲಿಗೆ ವ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ದೀಪಾವಳಿದು ಆಚರಣೆ ಹೇಗೆ ಮಾಡಿದ್ವಿ ಏನು ಅಂಥೇಳಿ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಕಜ್ಜಾಯ ರೆಸಿಪಿ ಹಾಗೆ ನೋಮ್ ಹೇಗೆ ಮಾಡೋದು ಅಂಥೇಳಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಗಲೇ ಖುಷಿಯಿಂದ ಹಬ್ಬ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.